ಭಾರತವು ಜಾತ್ರೆಗಳು, ಮೇಳಗಳ ಭೂಮಿಯಾಗಿದ್ದು ವರ್ಷಪೂರ್ತಿ ಅನೇಕ ಮೇಳಗಳು ನಡೆಯುತ್ತಿರುತ್ತವೆ. ಪುಷ್ಕರ ಮೇಳ, ಗಂಗಾಸಾಗರ ಮೇಳ, ಬಾಣೇಶ್ವರ ಮೇಳ, ಅಂಬುವಾಚಿ ಮೇಳ, ಚಂದ್ರಭಾಗಾ ಮೇಳ, ನಂತರ ಎಲ್ಲಾ ಮೇಳಗಳ ತಾಯಿ ಕುಂಭಮೇಳ. ಹಿಂದೂ ಪುರಾಣಗಳ ಪ್ರಕಾರ ಗರುಡನು ಅಮೃತವನ್ನು ಕುಂಭದಲ್ಲಿ ಸಾಗಿಸುವಾಗ 4 ಸ್ಥಳಗಳಲ್ಲಿ ಅಮೃತದ ಹನಿಗಳನ್ನು ಬೀಳಿಸಿದನು. ಪ್ರಯಾಗ್ರಾಜ್, ಹರಿದ್ವಾರ, ನಾಸಿಕ ಮತ್ತು ಉಜ್ಜಯಿನಿ ಸೇರಿದಂತೆ ಈ 4 ಸ್ಥಳಗಳನ್ನು ಕುಂಭಮೇಳದ ಇಂದಿನ ತಾಣಗಳೆಂದು ಗುರುತಿಸಲಾಗಿದೆ. ದೇವರ 12 ದಿನಗಳು ಮನುಕುಲಕ್ಕೆ 12 ವರ್ಷಗಳಿಗೆ ಸಮ. ಆದ್ದರಿಂದಲೇ ಪ್ರತಿ 12 ವರ್ಷಗಳ ನಂತರ ಪ್ರಯಾಗದಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿ ಧಾರ್ಮಿಕ ಸ್ನಾನವನ್ನು ಮಾಡುವ ಮೂಲಕ ಆಚರಣೆಗಳನ್ನು ಮಾಡುತ್ತಾರೆ. ಆಧ್ಯಾತ್ಮ ಮತ್ತು ಜ್ಯೋತಿಷ್ಯದಲ್ಲಿ ಗುರುಗ್ರಹಕ್ಕೆ ಅತ್ಯಂತ ಮಹತ್ವವಿದೆ. ಕೇವಲ ಆಧ್ಯಾತ್ಮ ಮಾತ್ರವಲ್ಲ, ವಿಜ್ಞಾನ, ಖಗೋಳಶಾಸ್ತ್ರದ ಪ್ರಕಾರವೂ ಗುರು ಅತ್ಯಂತ ಮಹತ್ವದ್ದಾಗಿದೆ. ಜ್ಯೋತಿಷ್ಯದ ಪ್ರಕಾರ ಗುರುಗ್ರಹವು ಪ್ರತಿ ರಾಶಿಯಲ್ಲಿ 1 ವರ್ಷ ಇರುವನು. ಹೀಗೆ ಗುರು 12 ರಾಶಿಗಳನ್ನು ಪೂರ್ತಿ ಪರಿಕ್ರಮಣ ಮಾಡಿದಾಗ 12 ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತದೆ. ಸೂರ್ಯ, ಚಂದ್ರ ಮತ್ತು ಗುರುಗ್ರಹದ ಖಗೋಳ ಸ್ಥಾನಗಳ ಆಧಾರದ ಮೇಲೆ ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕದ ಪವಿತ್ರ ಸ್ಥಳಗಳಲ್ಲಿ ಪರ್ಯಾಯವಾಗಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಸಿಂಹಸ್ಥ ಕುಂಭಮೇಳವು ಉಜ್ಜಯಿನಿಯಲ್ಲಿ ನಡೆದರೆ ಹರಿದ್ವಾರ ಮತ್ತು ಪ್ರಯಾಗದಲ್ಲಿ ಅರ್ಧ ಕುಂಭಮೇಳ, ಅಂದರೆ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಪ್ರಯಾಗದಲ್ಲಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಪೂರ್ಣ ಕುಂಭಮೇಳ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ಗುರುಗ್ರಹವು ಪೂರ್ಣ ಪರಿಕ್ರಮವನ್ನು 12 ಬಾರಿ ಮಾಡಿರುವುದರಿಂದ ಈ ಬಾರಿ 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಮಹಾಕುಂಭಮೇಳವೆಂದು ಕರೆಯಲಾಗುತ್ತದೆ. ಗುರುಗ್ರಹವು ವೃಷಭ ರಾಶಿಯಲ್ಲಿದ್ದಾಗ ಸೂರ್ಯ ಮತ್ತು ಚಂದ್ರರು ಮಕರ ರಾಶಿಗೆ ಬಂದಾಗ ಕುಂಭಮೇಳವನ್ನು ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿ ಸರಸ್ವತಿ ನದಿಗಳ ಸಂಗಮದ ಪ್ರಯಾಗದ ವಿಶಾಲವಾದ ಮೈದಾನದಲ್ಲಿ ನಡೆಸಲಾಗುತ್ತದೆ. ಪ್ರಯಾಗದ ಕುಂಭಮೇಳವು ಎಲ್ಲ ಮೇಳಗಳಲ್ಲಿ ಅತ್ಯಂತ ದೊಡ್ಡ ಮತ್ತು ಪವಿತ್ರ ಮೇಳವಾಗಿದೆ ಹಾಗೂ ಇದು ಅತಿ ಹೆಚ್ಚು ಮಂಗಳಕರ ಮೇಳ ಎಂದು ನಂಬಲಾಗಿದೆ. ಪುರಾಣಗಳಲ್ಲಿ ಹರಿದ್ವಾರದಿಂದ ಪ್ರಾರಂಭವಾಗುವ ಕುಂಭ ಉತ್ಸವದ ಬಗ್ಗೆ ಉಲ್ಲೇಖಿಸಲಾಗಿದೆ. ಹರಿದ್ವಾರ ಭಾರತದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದಾಗಿದೆ. ಹರಿದ್ವಾರವು ಅಗಾಧವಾದ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು ಹಿಂದೂಗಳಿಗೆ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಹರಿದ್ವಾರ ಅಥವಾ ಹರದ್ವಾರ ಉತ್ತರಾಖಂಡ ರಾಜ್ಯದ ಹಿಮಾಲಯದ ಶಿವಾಲಿಕ್ ಪರ್ವತ ಶ್ರೇಣಿಗಳ ತಪ್ಪಲಿನಲ್ಲಿದೆ. ಪ್ರಾಚೀನ ಗ್ರಂಥಗಳಲ್ಲಿ ಹರಿದ್ವಾರವನ್ನು ಮೋಕ್ಷದ್ವಾರ ಎಂದು ಕರೆಯಲಾಗುತ್ತದೆ. ಗುರುಗ್ರಹವು ಕುಂಭರಾಶಿಯಲ್ಲಿ ಪ್ರವೇಶ ಪಡೆದಾಗ ಸೂರ್ಯ ಮತ್ತು ಚಂದ್ರರು ಕ್ರಮವಾಗಿ ಮೇಷ ಮತ್ತು ಧನು ರಾಶಿಯಲ್ಲಿ ಪ್ರವೇಶಿಸಿದಾಗ ಕುಂಭಮೇಳವನ್ನು ಹರಿದ್ವಾರದಲ್ಲಿ ಆಚರಿಸಲಾಗುತ್ತದೆ. ತ್ರಯಂಬಕೇಶ್ವರವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇದು ನಾಸಿಕ್ನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಸಹ್ಯಾದ್ರಿ ಶ್ರೇಣಿಯ ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿದೆ. ಕಾಶಿಯಂತಹ ಅನೇಕ ದೇವಾಲಯಗಳನ್ನು ಹೊಂದಿರುವುದರಿಂದ ನಾಸಿಕನ್ನು ದಕ್ಷಿಣದ ಕಾಶಿ ಎಂದು ಕರೆಯುತ್ತಾರೆ. ಇದು ಶ್ರೀರಾಮನು ತನ್ನ ವನವಾಸದ ಸಮಯದಲ್ಲಿ ವಾಸಿಸುತ್ತಿದ್ದ ಸ್ಥಳವೆಂದು ನಂಬಲಾಗಿದೆ. ಗುರುಗ್ರಹವು ಸಿಂಹರಾಶಿಯಲ್ಲಿ, ಸೂರ್ಯ ಮತ್ತು ಚಂದ್ರರು ಕರ್ಕರಾಶಿಯಲ್ಲಿ ಪ್ರವೇಶ ಪಡೆದಾಗ ಪ್ರತಿ 12 ವರ್ಷಗಳಿಗೊಮ್ಮೆ ನಾಸಿಕ್ ತ್ರಯಂಬಕೇಶ್ವರದ ಗೋದಾವರಿ ತೀರದಲ್ಲಿ ಸಿಂಹಸ್ಥ ಕುಂಭಮೇಳ ನಡೆಯುತ್ತದೆ. ಉಜ್ಜಯಿನಿಯನ್ನು ಅವಾಂತಿಕ ಎಂದು ಕರೆಯುತ್ತಾರೆ. ಅವಾಂತಿಕಾಪುರಿ ಮಧ್ಯಪ್ರದೇಶದ ಕ್ಷಿಪ್ರಾ ನದಿಯ ಪೂರ್ವ ದಂಡೆಯಲ್ಲಿರುವ ಒಂದು ಪ್ರಾಚೀನ ನಗರ. ಇದು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ನೆಲೆಯಾಗಿದೆ. ಉಜ್ಜಯಿನಿ ಭಾರತದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದಾಗಿದೆ. ಭಾರತೀಯ ಜ್ಯೋತಿಷ್ಯದ ಪ್ರಕಾರ
ಉಜ್ಜಯಿನಿಯಲ್ಲಿ 0 ಡಿಗ್ರಿ ಪ್ರಾರಂಭವಾಗುತ್ತದೆ. ಮಹಾಭಾರತದ ಅರಣ್ಯ ಪರ್ವದ ಪ್ರಕಾರ ಉಜ್ಜಯಿನಿಯು ಸಪ್ತಪುರಿಗಳಲ್ಲಿ ಒಂದಾಗಿದೆ. ಇದೇ ಉಜ್ಜಯಿನಿಯಲ್ಲಿ ಶಿವನು ತ್ರಿಪುರ ಎಂಬ ರಾಕ್ಷಸನನ್ನು ಸಂಹರಿಸಿದನೆಂದು ಹೇಳಲಾಗುತ್ತದೆ. ಗುರುಗ್ರಹವು ಸಿಂಹರಾಶಿಯಲ್ಲಿ, ಸೂರ್ಯ ಮತ್ತು ಚಂದ್ರರು ಮೇಷರಾಶಿಯಲ್ಲಿದ್ದಾಗ ಉಜ್ಜಯಿನಿಯಲ್ಲಿ ಸಿಂಹಸ್ಥ ಕುಂಭಮೇಳ ಜರುಗುತ್ತದೆ. ಮಹಾಕುಂಭ ಅಥವಾ ಕುಂಭಮೇಳದ ದಿನಾಂಕಗಳು ಮುಖ್ಯವಾಗಿ ಗ್ರಹಗಳ ಸ್ಥಾನಗಳನ್ನು ಒಳಗೊಂಡಿರುತ್ತದೆ. ಗುರುಗ್ರಹವು ವೃಷಭ ರಾಶಿಯನ್ನು ಪ್ರವೇಶಿಸಿದಾಗ, ಸೂರ್ಯ ಮತ್ತು ಚಂದ್ರ ಮಕರ ರಾಶಿಯಲ್ಲಿದ್ದಾಗ ಜಲ ಮತ್ತು ವಾಯುವಿನ ಮೇಲೆ ಪರಿಣಾಮ ಬೀರುತ್ತದೆ. ಇದು ಸಂಪೂರ್ಣವಾಗಿ ಸಕಾರಾತ್ಮಕ ವಾತಾವರಣವನ್ನು ಉಂಟುಮಾಡುತ್ತದೆ. ಪವಿತ್ರ ನಗರವಾದ ಪ್ರಯಾಗದಲ್ಲಿ ಆ ದೈವಿಕ ಸ್ಥಳಗಳಲ್ಲಿ ಸರಳವಾಗಿ ಉಪಸ್ಥಿತವಿದ್ದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವ ಮೂಲಕ ಆತ್ಮವನ್ನು ಆಧ್ಯಾತ್ಮಿಕವಾಗಿ ಬೆಳಗಿಸಬಹುದು. ಜೀವನವನ್ನು ದೈಹಿಕ ಮತ್ತು ಭಾವನಾತ್ಮಕವಾಗಿ ಒತ್ತಡ ಮುಕ್ತಗೊಳಿಸಬಹುದು ಎಂಬ ನಂಬಿಕೆ ಇದೆ. ಈ ಜಾತ್ರೆಯು ಅಖಾಡಗಳು, ಆಧ್ಯಾತ್ಮಿಕ ಗುರುಗಳು, ಸಂತರು, ನಾಗಾಸಾಧುಗಳನ್ನು ಆಕರ್ಷಿಸುತ್ತದೆ. ವಾಸ್ತವವಾಗಿ ಕುಂಭಮೇಳದ ಅವಧಿಯಲ್ಲಿ ಜಾತ್ರೆಯ ಮೈದಾನವು ಮಿನಿ ಭಾರತವಾಗಿ ಬದಲಾಗಿರುತ್ತದೆ. ಅಖಾಡಗಳು ಕುಂಭಮೇಳದ ಅವಿಭಾಜ್ಯ ಅಂಗಗಳಾಗಿದ್ದು, ಸನಾತನ ಧರ್ಮದ ರಕ್ಷಣೆಗಾಗಿ 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಈ ಅಖಾಡಗಳನ್ನು ಸ್ಥಾಪಿಸಿದ್ದು, ಅವರು ಎಲ್ಲ ಸಾಧುಸಂತರನ್ನು ಒಗ್ಗೂಡಿಸಿ ಅಖಾಡಗಳನ್ನು ಸ್ಥಾಪಿಸಿದರು ಎಂಬ ಐತಿಹ್ಯವಿದೆ. ಅಖಾಡಗಳು ಹಿಂದೂ ಧರ್ಮದ ಭಾಗವಾಗಿದೆ. ಅದರಲ್ಲಿ ಪ್ರತಿ ಅಖಾಡಕ್ಕೂ ಅವರದ್ದೇ ಆದ ಪ್ರತ್ಯೇಕ ತತ್ವ ಸಿದ್ಧಾಂತಗಳಿವೆ. ನೋಡಲು ಎಲ್ಲಾ ಸಾಧುಸಂತರು ಒಂದೇ ಬಗೆಯಾಗಿ ಕಂಡರೂ ಆಚರಣೆ ಮತ್ತು ಸಂಪ್ರದಾಯ ಬೇರೆ ಬೇರೆ ಆಗಿರುತ್ತದೆ. ಅಖಾಡದ ಸಾಧುಸಂತರು ಆರಾಧಿಸುವ ದೇವರು, ಅನುಸರಿಸುವ ಸಂಪ್ರದಾಯ ಮತ್ತು ಪಂಥಗಳಿಗೆ ಅನುಗುಣವಾಗಿ ಶೈವ, ವೈಷ್ಣವ ಮತ್ತು ಉದಾಸೀನ ಎಂದು 3 ಬಗೆಯ ಅಖಾಡಗಳನ್ನು ಪಂಗಡಗಳಲ್ಲಿ ಗುರುತಿಸಲಾಗಿದೆ. ಭಾರತದಲ್ಲಿ 13 ಬಗೆಯ ಅಖಾಡಗಳಿವೆ. ದೇಶದಲ್ಲಿರುವ ಒಟ್ಟು 13 ಅಖಾಡಗಳಲ್ಲಿ 7 ಶೈವ, 3 ವೈಷ್ಣವ ಹಾಗೂ 3 ಉದಾಸೀನ ಅಖಾಡಗಳಿವೆ ಎಂಬುದು ಅಖಿಲ ಭಾರತೀಯ ಅಖಾಡ ಪರಿಷತ್ನಿಂದ ತಿಳಿದುಬರುತ್ತದೆ. ಕುಂಭಮೇಳ ಪ್ರಯಾಗ್ರಾಜ್ 2025 ಕೇವಲ ಧಾರ್ಮಿಕ ಚಟುವಟಿಕೆಗಳಿಗೆ ವೇದಿಕೆಯಾಗಿರದೆ ಜ್ಯೋತಿಷ್ಯ, ಯೋಗ, ಧ್ಯಾನ, ಹಿಂದೂ ಆಚರಣೆಗಳು ಇತ್ಯಾದಿಗಳ ಚಿಂತನೆಯನ್ನು ಅಧ್ಯಯನ ಮಾಡಲು ಉತ್ತಮವಾದ ಅವಕಾಶವನ್ನು ಒದಗಿಸುತ್ತದೆ. ಧಾರ್ಮಿಕ ಸಭೆಯ ಜೊತೆಗೆ ಕುಂಭಮೇಳವು ವಿಶಿಷ್ಟವಾದ ವಾಣಿಜ್ಯ ಚಟುವಟಿಕೆಗಳನ್ನು ಸಹ ಹೊಂದಿರುತ್ತದೆ. ಸಾಮಾನ್ಯವಾಗಿ ಲಕ್ಷಾಂತರ ಜನಸಂಖ್ಯೆಯೊಂದಿಗೆ ಕುಂಭಮೇಳವು 45 ದಿನಗಳವರೆಗೆ ತಾತ್ಕಾಲಿಕ ನಗರದಂತೆ ಕಾಣುತ್ತದೆ. ಭಾರತದ ಶ್ರೀಮಂತ ಸಂಸ್ಕೃತಿ ಮತ್ತು ಭವ್ಯವಾದ ಹಿಂದೂ ಸನಾತನ ಧರ್ಮವು ಈ ಪ್ರಪಂಚದ ಅತಿದೊಡ್ಡ ಉತ್ಸವಗಳಲ್ಲಿ ಭಾಗವಹಿಸುವ ಪ್ರತಿಯೊಬ್ಬನ ಜೀವಿತಾವಧಿಯಲ್ಲಿನ ಅನನ್ಯ ಅನುಭವವನ್ನು ನೀಡುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಕುಂಭಮೇಳದ ಸಮಯ ನಮ್ಮ ಭೂಮಿಯ ಮೇಲೆ ಪ್ರಭಾವ ಬೀರುವ ವಿವಿಧ ಗ್ರಹಗಳ ಸ್ಥಾನವಾಗಿದೆ. ನಿರ್ದಿಷ್ಟ ಸ್ಥಾನಗಳಲ್ಲಿ, ನಿರ್ದಿಷ್ಟ ಸಮಯದಲ್ಲಿ, ನಿರ್ದಿಷ್ಟ ಸ್ಥಳದ ಧನಾತ್ಮಕ ಶಕ್ತಿಯ ಮಟ್ಟವು ಉತ್ತುಂಗಕ್ಕೇರಿರುತ್ತದೆ. ಇದರಿಂದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಜ್ಞಾನೋದಯಕ್ಕೆ ಪರಿಪೂರ್ಣ ವಾತಾವರಣವನ್ನು ಒದಗಿಸುತ್ತದೆ. ಇನ್ನು ವಿಶೇಷ ಕೃತಜ್ಞತೆಗಳನ್ನು ಅಹೋರಾತ್ರನಿಗೆ ಸಲ್ಲಿಸುತ್ತಾ ಧನ್ಯವಾದ. ಶೃಂಗಪ್ರಿಯ.